ರಾಮಾಯಣವು ಅಯೋಧ್ಯೆಯ ರಾಜನಾದ ದಶರಥನ ಮಗನಾದ ಶ್ರೀರಾಮನ ಕಥೆಯಾಗಿದೆ. ದಶರಥ ಮಹಾರಾಜನು ಸೂರ್ಯವಂಶದ ಪ್ರಸಿದ್ಧ ರಾಜರುಗಳಲ್ಲಿ ಒಬ್ಬನಾಗಿದ್ದಾನೆ. ಸೂರ್ಯವಂಶವು ಸೂರ್ಯದೇವನ ಮಗನಾದ ರಾಜ ಮನುವಿನಿಂದ ಪ್ರಾರಂಭವಾಗಿದ್ದು, ಇವನು ಮನುಕುಲದ ಮೊದಲ ರಾಜನಾಗಿದ್ದಾನೆ. ಮನುವಿನ ಹಿರಿಯ ಮಗನಾದ ಇಕ್ಷ್ವಾಕು ಸರಯೂ ನದಿ ತೀರದಲ್ಲಿ ಪವಿತ್ರವಾದ ಅಯೋಧ್ಯ ನಗರವನ್ನು ನಿರ್ಮಾಣ ಮಾಡಿದನು. ನಂತರ ಅಯೋಧ್ಯ ನಗರವು ಈ ವಂಶದ ಎಲ್ಲ ರಾಜರುಗಳ ರಾಜಧಾನಿಯಾಯಿತು. ರಾಜ ಹರಿಶ್ಚಂದ್ರ, ರಾಜ ಸಾಗರ್, ರಾಜ ಭಗೀರಥ, ರಾಜ ದಲೀಪ್, ರಾಜ ರಘು, ರಾಜ ಅಜ, ದಶರಥ ಮತ್ತು ಶ್ರೀರಾಮ ಇವರುಗಳು ಸೂರ್ಯವಂಶದ ಪ್ರಮುಖ ರಾಜರುಗಳು. ಪ್ರಸಿದ್ಧ ರಾಜನಾದ ರಘುವಿನ ನಂತರ ಸೂರ್ಯವಂಶವು ರಘುವಂಶ ಅಂತಲೂ ಕರೆಯಲ್ಪಡುತ್ತಿದೆ. ರಾಜ ರಘು ಸರ್ವದಕ್ಷಿಣ ಯಜ್ಞ ಮಾಡಿ ತಾನು ಧರಿಸಿರುವ ಬಟ್ಟೆಯನ್ನು ಬಿಟ್ಟು ಉಳಿದೆಲ್ಲವನ್ನು ದಾನ ಮಾಡುತ್ತಾನೆ. ಇದು ಈ ಯಜ್ಞದ ನಿಯಮ. ರಾಜ ದಶರಥನು ರಾಜ ರಘುವಿನ ಮೊಮ್ಮಗನಾಗಿದ್ದು, ತನ್ನ ಪೂರ್ವಜರ ಎಲ್ಲ ಒಳ್ಳೆಯ ಗುಣಗಳನ್ನು ಹೊಂದಿದ್ದನು. ರಾಜ ದಶರಥನು ಶಕ್ತಿವಂತನಾಗಿದ್ದು ದಯಾವಂತನೂ ಆಗಿದ್ದನು. ರಾಜ ದಶರಥನು ಸಂತೋಷದಿಂದ ಹಾಗೂ ಸಮರ್ಥನಾಗಿ ಸಮೃದ್ಧವಾದ ಕೋಸಲ ರಾಜ್ಯವನ್ನು ಸುಂದರವಾದ ರಾಜಧಾನಿ ಅಯೋಧ್ಯೆಯ ಮೂಲಕ ಆಳುತ್ತಿದ್ದನು. ಕೋಸಲ ರಾಜ್ಯವನ್ನು ಬೃಹತ್ ಕೋಟೆಯು ಆವರಿಸಿತ್ತು. ಆಯುಧವನ್ನು ಹೊಂದಿರುವ ಸಾವಿರಾರು ಸೈನಿಕರು ಅಯೋಧ್ಯೆಯನ್ನು ರಕ್ಷಣೆ ಮಾಡಲು ನಿಯೋಜಿತರಾಗಿದ್ದರು. ರಾಜನ ಅರಮನೆಯು ರಾಜಧಾನಿಯ ಮಧ್ಯದಲ್ಲಿತ್ತು. ತನ್ನ ಜೀವನದ ಆರಂಭದಲ್ಲಿ ಒಮ್ಮೆ ದಶರಥನು ಬೇಟೆಯಾಡಲು ಕಾಡಿನ ಮೂಲಕ ನಡೆಯುತ್ತಿದ್ದನು. ಅವರು ಸರಯೂ ನದಿಯ ದಡವನ್ನು ತಲುಪಿದರು. ಆಗ ಸಂಜೆಯಾಗಿತ್ತು ಮತ್ತು ಕಾಡು ದಟ್ಟವಾಗಿತ್ತು. ಕಾಡು ಪ್ರಾಣಿಗಳನ್ನು ಹುಡುಕುತ್ತಾ ನಡೆದರು. ರಾತ್ರಿಯು ಮುಂದುವರಿಯುತ್ತಿತ್ತು ಮತ್ತು ಕತ್ತಲೆ ದಟ್ಟವಾಗುತ್ತಿತ್ತು. ಆಗ ಆನೆ ನೀರು ಕುಡಿಯುತ್ತಿರುವಂತೆ ನದಿಯಿಂದ ಸದ್ದು ಕೇಳಿಸಿತು. ಇದು ಆನೆ ಎಂದು ಭಾವಿಸಿ ದಶರಥನು ಶಬ್ದ ಬಂದ ಕಡೆಗೆ ಬಾಣವನ್ನು ಹೂಡಿದನು. ತಕ್ಷಣವೇ ಒಬ್ಬ ವ್ಯಕ್ತಿ ನೋವಿನಿಂದ ಅಳುವುದು ಅವನಿಗೆ ಕೇಳಿಸಿತು. ರಾಜನಿಗೆ ನಿರಾಸೆಯಾಯಿತು. ಅವರು ಸ್ಥಳಕ್ಕೆ ಓಡಿ ಹೋದರು ಮತ್ತು ಒಬ್ಬ ಸಾಧು ಹುಡುಗ ರಕ್ತದ ಮಡುವಿನಲ್ಲಿ ನೆಲದ ಮೇಲೆ ತನ್ನ ಕೈಕಾಲುಗಳನ್ನು ಹೊಡೆದು ಅಳುತ್ತಿರುವುದನ್ನು ನೋಡಿದನು. ಅವನು ನೀರು ತರಲು ತಂದಿದ್ದ ಪಾತ್ರೆಯು ಹತ್ತಿರದಲ್ಲಿಯೇ ಇತ್ತು. ರಾಜನ ಪ್ರಶ್ನೆಗಳಿಗೆ ಉತ್ತರವಾಗಿ ಶ್ರವಣ ಎಂಬ ಸಾಧು ಹುಡುಗನು ಹೇಳಿದನು, ಅಯ್ಯೋ ರಾಜ, ನಾನೇನು ತಪ್ಪು ಮಾಡಿದೆ? ನನ್ನ ಹೆತ್ತವರು ಬಾಯಾರಿದ ಮತ್ತು ವಯಸ್ಸಾದ ಕುರುಡರಾಗಿ ಸನಿಹದ ಆಶ್ರಮದಲ್ಲಿ ಕುಳಿತಿದ್ದಾರೆ. ನಾನು ಅವರ ಏಕೈಕ ಮಗ. ಅವರಿಗೆ ನೀರು ತೆಗೆದುಕೊಳ್ಳಲು ಮಡಕೆಯನ್ನು ಅದ್ದುತ್ತಿದ್ದಾಗ ನೀನು ನನ್ನತ್ತ ಬಾಣವನ್ನು ಕಳುಹಿಸಿದ್ದೀಯಾ? ಆದ್ದರಿಂದ ದಯವಿಟ್ಟು ಈ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಅವರಿಗೆ ತೆಗೆದುಕೊಂಡು ಅವರನ್ನು ಸಮಾಧಾನಪಡಿಸು ಎಂದನು. ಇದನ್ನು ಕೇಳಿದ ರಾಜನು ಕಣ್ಣೀರಿನಿಂದ ಬಾಲಕನ ದೇಹದಿಂದ ಮಾರಣಾಂತಿಕ ಬಾಣವನ್ನು ಹೊರತೆಗೆದನು ಮತ್ತು ಅದರೊಂದಿಗೆ ಬಾಲಕ ಶ್ರವಣನು ಜಗತ್ತಿಗೆ ವಿದಾಯ ಹೇಳಿದನು. ದಶರಥನು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಕತ್ತಲೆಯಲ್ಲಿ ಆಶ್ರಮವನ್ನು ಹುಡುಕಿದನು. ಅವನು ಹತ್ತಿರ ಬಂದಾಗ ಹುಡುಗನ ವಯಸ್ಸಾದ ಪೋಷಕರು ಅವನ ಹೆಜ್ಜೆಗಳ ಶಬ್ದವನ್ನು ಕೇಳಿ ಉತ್ಸಾಹದಿಂದ ಅವನನ್ನು ಕರೆದರು. ರಾಜ ಕಣ್ಣೀರಿನ ಕಣ್ಣುಗಳಿಂದ ಏನಾಯಿತು ಎಂದು ಅವರಿಗೆ ಹೇಳಿದನು. ಆಶ್ರಮದಲ್ಲಿ ಗೋಳಾಟ ಮತ್ತು ಅಳಲು ಜೋರಾಯಿತು. ಅವರ ಆಸೆಯಂತೆ ರಾಜನು ಅವರನ್ನು ಅವರ ಮಗ ಮಲಗಿದ್ದ ಸ್ಥಳಕ್ಕೆ ಕರೆದೊಯ್ದನು. ಆಗ ರಾಜನು ಬೆಂಕಿಯನ್ನು ಮಾಡಿ ಬಾಲಕನ ಶವವನ್ನು ಅದರಲ್ಲಿ ಇಟ್ಟನು. ವೃದ್ಧರೂ ಕುರುಡರೂ ಆದ ತಂದೆ ತಾಯಿಗಳು ದಶರಥನಿಗೆ ನೀನು ಮಕ್ಕಳನ್ನು ಕಳೆದುಕೊಂಡು ಸಾಯುವೆ ಎಂದು ಶಪಿಸಿದರು. ನಂತರ ಅವರು ಬೆಂಕಿಗೆ ನುಗ್ಗಿ ಮಗನ ಶವದೊಂದಿಗೆ ಸುಟ್ಟು ಹೋದರು. ದಶರಥನಿಗೆ ಕೌಸಲ್ಯೆ, ಕೈಕೇಯಿ ಮತ್ತು ಸುಮಿತ್ರಾ ಎಂಬ 3 ಪತ್ನಿಯರಿದ್ದರು. ಕೈಕೇಯಿಯ ವರ. ದೇವಲೋಕದಲ್ಲಿ ಅಸುರರಿಗೂ ದೇವತೆಗಳಿಗೂ ಮಹಾಯುದ್ಧವೇ ನಡೆಯಿತು. ದೇವತೆಗಳ ಕೋರಿಕೆಯಂತೆ ದಶರಥನು ಅವರಿಗೆ ಸಹಾಯ ಮಾಡಲು ದೇವಲೋಕಕ್ಕೆ ಹೋದನು. ಕೈಕೇಯಿಯು ದಶರಥನ ಜೊತೆ ಹೋದಳು. ಅಸುರನಾದ ಶಂಬರನೊಂದಿಗಿನ ತೀವ್ರ ಹೋರಾಟದಲ್ಲಿ ದಶರಥನು ಪ್ರಜ್ಞೆ ತಪ್ಪಿ ಬಿದ್ದನು. ಕೈಕೇಯಿಯು ಅವನನ್ನು ಯುದ್ಧಭೂಮಿಯಿಂದ ಕರೆದೊಯ್ದಳು. ಅವನು ಚೇತರಿಸಿಕೊಂಡಾಗ ರಾಜನು ರಥವನ್ನು ಹತ್ತಿದನು ಮತ್ತು ಮೊದಲಿಗಿಂತ ಹೆಚ್ಚು ತೀವ್ರವಾಗಿ ಹೋರಾಡಿದನು. ಈ ವೇಳೆ ದಶರಥನ ರಥದ ಒಂದು ಚಕ್ರದ ಬೋಲ್ಟ್ ಜಾರಿತು. ಈ ಅಪಾಯವನ್ನು ತನ್ನ ಪತಿಗೆ ತಿಳಿಸದೆ ಕೈಕೇಯಿ ತನ್ನ ಬೆರಳನ್ನು ಬೋಲ್ಟ್ ಹೋಲಿಗೆ ಸೇರಿಸಿದಳು ಮತ್ತು ಚಕ್ರವು ಜಾರದಂತೆ ತಡೆದಳು. ರಾಜನು ಯುದ್ಧದಲ್ಲಿ ಗೆದ್ದನು. ಯುದ್ಧದ ನಂತರ ರಾಜನು ಕೈಕೇಯಿ ಸಲ್ಲಿಸಿದ ಸೇವೆಗಳ ಬಗ್ಗೆ ತಿಳಿದಾಗ ಅವನು ಅವಳಿಗೆ 2 ವರಗಳನ್ನು ಕೇಳುವಂತೆ ಹೇಳಿದನು. ಕೈಕೇಯಿಯು ತನಗೆ ಬೇಕಾದಾಗ ಅವುಗಳನ್ನು ನಂತರ ಕೇಳುವುದಾಗಿ ರಾಜನಿಗೆ ಹೇಳಿದಳು. ನಂತರ ಅವರು ಅಯೋಧ್ಯೆಗೆ ಮರಳಿದರು. ದಶರಥನ ಕೋಸಲ ಸಾಮ್ರಾಜ್ಯದ ರಾಜಧಾನಿ ಅಯೋಧ್ಯೆ.
ಈ ನಗರವು ಸರಾಯೂ ನದಿಯ ದಡದಲ್ಲಿದೆ. ದಶರಥನು ಅಯೋಧ್ಯೆಯಲ್ಲಿ ಇಂದ್ರನು ದೇವತೆಗಳ ಸಾಮ್ರಾಜ್ಯದಲ್ಲಿದ್ದಂತೆ ಪ್ರಸಿದ್ಧನಾಗಿದ್ದನು. ಅಯೋಧ್ಯೆಯಲ್ಲಿ ಕಪ್ಪ ಕಾಣಿಕೆಗಳನ್ನು ತರುವ ರಾಜರು ಉಳಿಯಲು ಅರಮನೆಗಳಿದ್ದವು. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಅಯೋಧ್ಯೆಯು ಭೂಮಿಯ ಮೇಲಿನ ಸ್ವರ್ಗವಾಗಿತ್ತು. ದಶರಥನ ನಿಜವಾದ ಹೆಸರು ನೇಮಿ. ಒಮ್ಮೆ ಅಜೇಯ ಅಸುರ ಶಂಬರನು ಇಂದ್ರನ ಸಿಂಹಾಸನವನ್ನು ವಶಪಡಿಸಿಕೊಂಡನು. ಬ್ರಹ್ಮ ಮತ್ತು ದೇವತೆಗಳ ಕೋರಿಕೆಯ ಮೇರೆಗೆ ಈ ರಾಜನು ಸ್ವರ್ಗವನ್ನು ತಲುಪಿದನು ಮತ್ತು ಅಸುರರ ಸೈನ್ಯವನ್ನು ಬಹಳ ಸುಲಭವಾಗಿ ನಾಶಪಡಿಸಿದನು. ಶಂಬರನು ಕೋಪಗೊಂಡನು ಮತ್ತು 10 ಆಕಾರಗಳನ್ನು ಧರಿಸಿದನು. ಅದೇ ಸಮಯದಲ್ಲಿ 10 ಆಕಾರಗಳಿಂದ ರಾಜನ ಮೇಲೆ ಆಕ್ರಮಣ ಮಾಡಿದನು. ರಾಜನು 10 ಶಂಬರರನ್ನು ಒಂದೇ ಸಮಯದಲ್ಲಿ 10 ಬಿಂದುಗಳಲ್ಲಿ ಎದುರಿಸಿದನು ಮತ್ತು ಒಂದೇ ಕ್ಷಣದಲ್ಲಿ ಅವರೆಲ್ಲರನ್ನು ಕೊಂದನು. ಬ್ರಹ್ಮನು ಅವನ ವೀರ ಯುದ್ಧ ಮತ್ತು ಸಾರಥಿಯನ್ನು ಮೆಚ್ಚಿದನು ಮತ್ತು ಅವನಿಗೆ ದಶರಥ ಎಂಬ ಹೆಸರಿಸಿದನು. ಹೀಗಾಗಿ ಅವರ ಮೂಲ ಹೆಸರೇ ಮರೆತು ಹೋಗಿ ನಂತರದಲ್ಲಿ ಇಟ್ಟ ಹೆಸರಿನಿಂದಲೇ ಅವರು ಗುರುತಿಸಿಕೊಂಡರು.